ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ತುಂಬ ಖುಷಿ ವಿಚಾರ ಇದು, ರೈತರು ಹಂಚ್ಕೋಬೇಕು. ಮುಂಚೆ ತುಂಬ ಸಮಸ್ಯೆ ಇದ್ದ ತೋಟದಲ್ಲಿ ಒಂದು ಒಳ್ಳೆ ಅದ್ಭುತ ರಿಸಲ್ಟ್ ಇದೆ. ರೈತರ ಹತ್ರನೇ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಅಜಯ್ ಕುಮಾರ್ ಅಂತ ಹೇಳಿ. ಇದು ಎರಡನೇ ವಿಡಿಯೋ ಮಾಡ್ತಾ ಇದ್ದೀವಿ. ಹೌದು ಸರ್. ಮುಂಚೆ ನಾವು ವಿಡಿಯೋ ಮಾಡಿದಾಗ ಏನೇನು ನಿಮ್ಮ ತೋಟದಲ್ಲಿ ಏನೇನು ಸಮಸ್ಯೆ ಇತ್ತು ಸರ್? ನೋಡಿ ಸರ್, ಮೊದಲಿಗೆ ನಾವು ತೋಟದಲ್ಲಿ ತುಂಬಾ ಎಲೆ ಚಿಕ್ಕೆ ರೋಗ ಇತ್ತು ಸರ್. ಮತ್ತೆ ಎಲ್ಲ ಗರಿ ಒಣಗ್ತಾ ಇತ್ತು ಸರ್. ನೋಡಕ್ಕೆ ತೋಟ ತುಂಬಾ ಡಲ್ ಆಗಿ ಒಂಥರ ಹೋಗೋ ಸ್ಟೇಜ್ ಬೇಜಾರಾಗಿತ್ತಾ? ಇವಾಗ ನೋಡಿದ್ರೆ ಹೊಲಕ್ಕೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಸೂಪರ್ ಸರ್. ಏನು ಓದಿದ್ದೀರಾ ಸರ್? ನಾವು ಡಿಪ್ಲೊಮಾ ಮಾಡಿದ್ವಿ ಸರ್. ತುಂಬ ಖುಷಿ ಆಗುತ್ತೆ. ಹ್ಯಾಂಡ್ಸ್ ಆಫ್ ನಿಮಗೆ. ಒಂದು ಎಜುಕೇಷನ್ ಒಳ್ಳೆ ಮಾಡಿಕೊಂಡು ಬೇರೆ ಏನೋ ಹುಡುಕ್ಲಿಲ್ಲ, ಕೃಷಿ ಮಾಡ್ತಾ ಇದ್ದೀರಾ. ನಿಮ್ಮಂಥವ್ರು ನಮ್ಮ ದೇಶದಲ್ಲಿ ಎಜುಕೇಷನ್ ಮಾಡಿದವರು ಕೃಷಿ ಮಾಡಿದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ ಮುಂದುವರೆದ ತಂತ್ರಜ್ಞಾನದ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ನಿಮಗೆ ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ಟು. ಒಂದು ಕೆಲವು ಗಿಡ ನೋಡೋಣ. ಈ ಗಿಡ ಮುಂಚೆ ಹೆಂಗಿತ್ತು ಸರ್? ಸರ್ ಮುಂಚೆ ನೋಡಿ ಸರ್, ಕೆಳಗಡೆ ಎಲೆಗಳೆಲ್ಲ ಈ ತರ ಒಣಗ್ಕೊಂಡು ಹೋಗಿದೆ. ನೋಡಿ ಇವಾಗ ಒಳ್ಳೆ ಒಣಗೋಗಿದೆ ನೋಡಿ. ಇದರ ಗ್ರೀನರಿ ಎಷ್ಟು ಚೆನ್ನಾಗಿ ಬಂದಿದೆ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಗಿಡದಿಂದ ಗಿಡಕ್ಕೆ ಮಾತ್ರ ತುಂಬಾ ಡೆವಲಪ್ಮೆಂಟ್ ಆಗಿದೆ ಸರ್. ಗಿಡದಿಂದ ಗಿಡಕ್ಕೆ ಪ್ರತಿಯೊಂದು ಹೊಸ ಸುಳಿನೂ ಚೆನ್ನಾಗಿ ಬರ್ತಿದೆ ಸರ್. ಸೂಪರ್ ಸೂಪರ್ ಸರ್. ಇದನ್ನು ನೋಡೋಣ. ನೋಡಿ ಸರ್, ಆ ಗಿಡ ನೋಡಿ, ಇದು ಎಲೆ ಸುಟ್ಟು ರೋಗ ಥರ ಇದೆ, ಫುಲ್ ಸುಟ್ಟೋಗಿರಂಗೆ. ಇದು ಎಲ್ಲ ಕಡೆ ಇದಿದೆ ಸರ್, ಕರ್ನಾಟಕದಲ್ಲಿ ಹೈಯೆಸ್ಟ್ ಇದೆ ನೋಡಿ. ಈ ಥರ ಆಗಿದೆ, ಈ ಥರ ಆಗಿದೆ. ಈ ಎಲೆ ನೋಡುವಾಗ ನಿಮ್ಮ ಏನು ಖುಷಿ ಆಗುತ್ತೆ ಸರ್? ಅದೇ ಸರ್, ತೋಟ ಎಷ್ಟು ಹೈಟ್ ಇದೆ ನೋಡಿ. ಹೈಟ್ ನಿಲ್ಲಿಸಿ ನೋಡೋಣ. ನೋಡಿ, ಈ ಎಲೆ ಡಬಲ್ ನಿಮ್ಮ ಹೈಟಿಗೆ ಬಂದಿದೆ. ಸಾಧಾರಣ ಇದು ಬಳಸಿ ಎಷ್ಟು ಸಮಯ ಸರ್? ನೀವು ಹಾಕಿ ಎಷ್ಟು ಸಮಯ ಆಯಿತು ಸರ್? 1 ತಿಂಗಳು 15 ದಿನ ಆಗಿರ್ಬೋದು. 1 ತಿಂಗಳು 15 ದಿನ. ಸೂಪರ್ ಸೂಪರ್ ಸರ್. ಸರ್, ಈ ಗಿಡದ ಬಗ್ಗೆ ಏನು ಹೇಳ್ತೀರಿ? ತುಂಬಾ ಡೆವಲಪ್ಮೆಂಟ್ ಆಗಿದೆ ಸರ್ ಗಿಡ ಮಾತ್ರ. ಹಾಂ ನೋಡಿ, ಇದು ಫಸ್ಟ್ ಎಲ್ಲ ನೋಡಿ ಎಷ್ಟಿದೆ, ಸುಳಿ ರೋಗ ಇದು. ಈ ರೋಗ ನೋಡಿ ಕೆಳಗಿಂದ ನೋಡಿ ಹಿಂಗಿದೆ. ಇಷ್ಟು ಇದು ಎಲೆನೇ ಒಂದು ಏನೂ ಇಲ್ಲ, ಫುಲ್ಲು ಸುಟ್ಟಂಗಾಗಿ ಸಣ್ಣ ಸಣ್ಣದಾಗಿರೋದು ನೋಡಿ. ಇದರೊಳಗೆ ಈ ಎಲೆ ಎಷ್ಟು ದೊಡ್ಡದು, ಅಗಲ ನೋಡಿ, ಅಗಲ ನೋಡಿ. ಹಿಂದೆ ನಾವು ಹೋಗ್ಬೇಕು, ಫುಲ್ಲು ಝೂಮ್ಗೆ ಹಿಂದೆ ಹೋಗ್ಬೇಕು, ಅಷ್ಟು ಅಗಲ. ಒಳ್ಳೆ ನವಿಲುಗರಿ ಬಂದಂಗೆ ಬಂದಿದೆ. ಮುಂಚೆ ಇದು ಸುಳಿ ಕಟ್ ಬರ್ತಾ ಇರಲಿಲ್ಲ ಸರ್, ಇವಾಗ ಆ ಥರ ಸುಳಿ ತುಂಬ ಚೆನ್ನಾಗಿ ಬರ್ತಿದೆ ಸರ್. ಹಾಂ, ಸುಳಿ ಹೈಟಾಗಿ ಬರ್ತಾ ಇದೆ ಅಲ್ಲ ನೋಡಿ. ಇದು ಅಷ್ಟೇ ಗರಿಯಿಂದ ಗರಿಗೆ ಚಿಕ್ಕ ಹೋಗ್ತಿದೆ ಸರ್ ಮೊದಲಿಗೆ. ನೋಡಿ, ಗರಿಯಿಂದ ಗರಿಗೆ ಸಣ್ಣ ಸಣ್ಣದಾಗ್ತಾಯಿತ್ತಲ್ಲ. ಹಾಂ ಸರ್, ಗರಿಯಿಂದ ಗರಿಗೆ ಸಣ್ಣದಾಗ್ತಾಯಿತ್ತು. ಈಗ ಇಷ್ಟು ಹೈಟ್ ಬರ್ತಾ ಇದೆ ನೋಡಿ. ಎಷ್ಟು ಹತ್ರ ಇದೆ ಅಂತ. ಇದೇ ಒಂದು 3 ಅಡಿ ಇದೆಯಾ ಹೈಟ್ ಮೇಲ್ಮೇಲೆ? ಹಾಂ ಸರ್. ಎಕ್ಸಲೆಂಟ್ ಸರ್. ಸರ್, ಇದು ಹೆಂಗಿತ್ತು ಸರ್? ನಿಮ್ಮ ಮನಸ್ಥಿತಿ ಹೆಂಗಿತ್ತು ಇದು ಮುಂಚೆ? ಈ ಗಿಡ ಅಂತ ನಾವು ಬದುಕದೇ ಇಲ್ಲ ಅಂತ ಮಾಡಿದ್ವಿ ಸರ್. ಗ್ಯಾರಂಟಿ ಅಲ್ಲ? ಗ್ಯಾರಂಟಿ. ಈಗ ಈ ಥರ ಆಗಿದೆ ನೋಡಿ ಸರ್. ಸೂಪರ್. ನೋಡಿ, ಫಸ್ಟ್ ನೋಡಿ ಹಿಂಗೆ ಸುಟ್ಟೋಗಿದೆ, ಎಲ್ಲ ಸುಟ್ಟೋಗಿದೆ. ಸುಟ್ಟೋದ್ರೆ ಬೆಂಕಿ ಇಟ್ಟಂಗೆ ಆಗೋಗಿದೆ. ಇದಕ್ಕೆ ನೀವು ಏನು ರೋಗ ಅಂತೀರ ಸರ್? ಸರ್, ನಾವು ಇದನ್ನ ಎಲೆ ಚಿಕ್ಕಿ ರೋಗ ಅಂತೀವಿ ಸರ್. ನೋಡಿ, ಈ ಎಲೆ ಹೆಂಗೆ ಬಂದಿದೆ. ಒಂದೇ ಒಂದು ಚೂರು ಇದಿಲ್ಲ, ಅಗಲ ಮತ್ತು ಎಷ್ಟು ಹೈಟು. ಮತ್ತು ಎರಡನೇ ಇದು ಸುಳಿ ಇಮ್ಮಿಡಿಯೇಟಾಗಿ ಬರ್ತಾ ಇದೆ. ಆಗಿದೆ ಸರ್ ನಿಮಗೆ ಸರ್. ಒಂದು ರಿಸಲ್ಟ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಹಾಕಿದ ಮೇಲೆ ನಿಮ್ಮ ಪ್ರಕಾರ? ಎಷ್ಟು ಟೈಮ್ ಇದೆ? 8 ರಿಂದ 10 ದಿನದಿಂದ ಸ್ಟಾರ್ಟ್ ಆಗಿದೆ ನಿಮಗೆ ಐಡೆಂಟಿಫೈ ಆಗೋದಕ್ಕೆ. ಓಕೆ. ನೋಡಿ, ಈ ಗಿಡದ ಏನು ಹೇಳ್ತೀರಿ ಸರ್? ಹೆಂಗಿತ್ತು ಇದು? ಫಸ್ಟ್ ಎಲೆ ಇದೇ ಇದ್ದಿದ್ದು ಒಣಗಿದ್ದು. ಹಾಂ ಸರ್. ಇದೊಂದಿತ್ತು, ಒಂದೇ ಎಲೆ ಸರ್ ಇದ್ದಿದ್ದು ಅದು. ಎಷ್ಟು, ಒಂದಿತ್ತಾ? ಹಾಂ ಸರ್. ಓ ಸೂಪರ್. ಈಗ ನೋಡಿ, 2 ಎಲೆ ಎಕ್ಸ್ಟ್ರಾ ಬಂದಿದೆ, ಒಳ್ಳೆ ಚೆನ್ನಾಗಿ ಗ್ರೀನರಿ. ಸಣ್ಣದು ಮೇಲೆ ಬಂದರೆ ಖುಷಿ ಆಗುತ್ತೆ ನಮಗೆ ನೋಡಿ. ಇದರಲ್ಲೂ ಕೂಡ ಸ್ಟೆಪ್ ಬೈ ಸ್ಟೆಪ್ಪು ಸಣ್ಣದಿರೋದು ಮೇಲೆ ಬಂದಿರೋಂಥದ್ದು ಎಕ್ಸಲೆಂಟಾಗಿ ಬಂದಿದೆ. ಖುಷಿ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ ಸರ್, ಪ್ರತಿಯೊಂದು ಗಿಡನ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಸರ್. ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಓವರಾಲ್ ಆಗಿ ನಿಮಗೆ ಈ ಸ್ವದೇಶಿ ಗೊಬ್ಬರ ಬಳಸಿ ಏನು ಮನಸ್ಸಿಗೆ ಏನು ಅನಿಸ್ತಾ ಇದೆ ಸರ್? ತೃಪ್ತಿ ಆಯ್ತು ನೋಡಿ ಸರ್. ಎಷ್ಟು ಥರದ ಗೊಬ್ಬರ ಇವತ್ತವರೆಗೂ ನೀವು ಇದಕ್ಕೆ ಬಳಸಿದ್ದೀರಾ ಸರ್? ನಿಮ್ಮ ಕೊಡೋಕ್ಕಿಂತ ಮುಂಚೆ ಭಾಳ ಬಳಸಿದ್ವಿ ಸರ್. ಈ ಥರ ರಿಸಲ್ಟ್ ಯಾವುದು ಕೊಟ್ಟಿಲ್ಲ ಸರ್. ಹೌದಾ? ಏನೇನು ಬಳಸಿದ್ದೀರಾ ಸರ್? ಆಕ್ಟಿವ್ ಜೈಮು ಅದಲ್ಲ, ಇದು ಮುಂಚೆ ಬೇರೆ ಬೇರೆ ಯಾವ್ಯಾವ ಗೊಬ್ಬರ ಬಳಸಿದ್ದೀರಿ? ಇನ್ನೇನು ಸರ್, ರಾಸಾಯನಿಕ ಗೊಬ್ಬರ ಬಳಸಿದ್ದೀವಿ ಸರ್. ಎಲ್ಲ ಥರದ್ದು ತುಂಬ ಥರದ್ದು ಬಳಸಿದ್ದೀರಾ? ಬಳಸಿದ್ದೀವಿ ಸರ್. ರಾಸಾಯನಿಕ ಬಳಸಿನೂ ಏನು ಅಷ್ಟೊಂದು ತೃಪ್ತಿ ಆಗಿರಲಿಲ್ಲ. ಹಾಂ, ಈಗ ಇದರಲ್ಲಿ ಒಂದು ವಾರ 10 ದಿನದಿಂದ ತೃಪ್ತಿ ಬಂದು ನಿಮಗೆ ಒಳ್ಳೆ ರಿಸಲ್ಟ್ ಬಂತು. ಇವಾಗ ತೋಟಕ್ಕೆ ಬರ್ಬೇಕಂತ ಅನಿಸ್ತದೆ ನೋಡಿ ಸರ್. ಸೂಪರ್ ಸೂಪರ್ ಸರ್. ರೈತರಿಗೆ ನೀವೇನು ಸಲಹೆ ಕೊಡ್ತೀರಾ ಸರ್ ನಿಮ್ಮ ಕಡೆಯಿಂದ? ಏನಿಲ್ಲ ಸರ್, ಸ್ವದೇಶಿ ಗೊಬ್ಬರಗಳನ್ನು ಬಳಸಿ ಹೊಲದ ಫಲವತ್ತತೆ ಕಾಪಾಡ್ಕೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್, ಥ್ಯಾಂಕ್ ಯು ಸರ್. ಮತ್ತು ಇಲ್ಲಿ ಇನ್ನೊಬ್ಬರು ರೈತರಿದ್ದಾರೆ, ನಿಮ್ಮ ಅಣ್ಣ ಆಗಬೇಕಾ ಸರ್? ಹಾಂ ಸರ್. ಈ ತೋಟದ ಇವರೇನು ಮಾತಾಡಿದ್ರು ಅವ್ರ ತಮ್ಮ, ಇವ್ರ ಅಣ್ಣ, ಇವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಪ್ರಕಾಶ್ ಅಂತ. ಈಗ ನೀವು ಈ ಸ್ವದೇಶಿ ಗೊಬ್ಬರ ಬಳಸೋಕ್ಕೆ ಮುಂಚೆ ಈ ತೋಟ ಮುಂಚೆ ನೀವು ನೋಡಿದಾಗ ಹೆಂಗಿತ್ತು? ಈಗ ಏನು ಅನಿಸುತ್ತೆ ಸರ್ ನಿಮ್ಗೆ? ಸ್ವಲ್ಪ ಡಲ್ಲಾಗೇ ಇತ್ತು ತೋಟ ಇದು. ಹಾಂ,
ಇವಾಗ ಒಳ್ಳೆ ಚೆನ್ನಾಗಿ ಬಂದಿದೆ. ನೋಡಕ್ ಖುಷಿ ಆಗುತ್ತೆ. ಹಾಕಿದಾಗಿಂದ ಬರೀ 1.5 ತಿಂಗಳು. ಎಲೆಯಲ್ಲೇ ಗೊತ್ತಾಗುತ್ತೆ ನಮಗೆ ಹೌದೌದು. ಯಾವ ತರ ಚೇಂಜಸ್ ಆಗಿದೆ ಅನ್ನೋದನ್ನ. ನೆಕ್ಸ್ಟ್ ಬರೋ ಸುಳಿನೇ ಅದು ಚೇಂಜ್ ಆಗಿರುತ್ತೆ. ಓಕೆ, ಸೂಪರ್. ನೋಡಿ ಈ ಎಲೆ ಹೆಂಗಿದೆ, ಈ ತೋಟ ಇದು ಹೆಂಗಿದೆ, ಎದುರುಗಡೆ ಎಲ್ಲ ಎಡ್ಜೆಲ್ಲ ತುಂಬ ಕಡೆ ಹಿಂಗೆ ಸುಟ್ಟಂಗೆ ಹಾಕೋ ತೋಟ ತುಂಬ ಇದೆ ನೋಡಿ. ಇದು ಇಮ್ಮಿಡಿಯೇಟಾಗಿ ಬಂದಿರೋದು ಎಲೆ ಅದ್ಭುತ ರಿಸಲ್ಟ್ ಕೊಟ್ಟಿದೆ. ನೋಡುವಾಗ ಎಲ್ಲಿಂದ ಎಲ್ಲಿ ನೋಡಿದ್ರು ಎಲ್ಲದರಲ್ಲೂ ಎಲೆ ದೊಡ್ಡದು ಹೈಟ್ ಬಂದಿರೋದು ಅಲ್ವಾ ಸರ್? ಸೂಪರ್, ವಂಡರ್ಫುಲ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ನೀವು ನಿಮ್ಮ ಮನಸ್ಸಿಗೆ ಅನ್ಸಂಗೆ ನೀವೇನಂತ ಹೇಳ್ತೀರಿ? ಈ ಗೊಬ್ಬರ ಬಳಸಿದ್ಗೆ ಏನು ಅಂತೀರಾ? 10 ಗೊಬ್ಬರ ಇದ್ದಾವೆ ಸರ್, ಹೇಳಿದ್ರು 10 ಥರ ಗೊಬ್ಬರ ಬಳಸುವ ನನಗೆ ಒಳ್ಳೇದಾಗಿಲ್ಲ ಅಂತ. ನಿಮ್ಮ ಮನಸ್ಸಿಂದ ಏನು ಹೇಳ್ತೀರಿ? ಚೆನ್ನಾಗಿದೆ, ಇದು ತೃಪ್ತಿ ಅನಿಸಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಈ ಒಂದು ಗಿಡದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ವೈಟ್ ಮೆಟ್ಸ್ ಬಂದಿದೆ. ಓ, ಇದು ವೈಟ್ ಮೆಟ್ಸ್ ಅಲ್ಲ? ನೋಡಿ, ಇದು ಬೆಳ್ಳಗಾಗಿದೆ. ಇದು ಸಾಧಾರಣ ಹೋಗುತ್ತಾ ಸರ್? ಇದು ಎಕ್ಸ್ಟ್ರಾ ಆಗ್ತಾ ಇರುತ್ತಲ್ವಾ? ನೋಡಿ, ಬೆಳ್ಳಗಾಗಿದೆ. ಈಗ ಹೊಸದಾಗಿ ಬರೋ ಎಲೆ ಚೆನ್ನಾಗಿ ಬರ್ತಾ ಇದೆಯಲ್ಲ, ಸುಳಿ ಚೆನ್ನಾಗಿದೆ ನೋಡಿ. ಇದೇ ಚೇಂಜ್ ಇದೆ, ಇದಕ್ಕೂ ಡಿಫ್ರೆನ್ಸ್ ನೋಡಿ. ಅದು ಹಳೆ ಎಲೆ ಇದೆ, ಕೊಟ್ಟ ಮೇಲೆ ಚೆನ್ನಾಗಿ ಗ್ರೀನ್ ಮತ್ತು ವೈಟ್ ಇಲ್ಲ, ಅದು ಬಿಟ್ಟೋಗಿದೆ. ಸೂಪರ್. ಇನ್ನೊಬ್ರು ವಿಶೇಷವಾದವರು ಇವರೇ ನಮ್ಮ ಈ ತೋಟದ ಮಾಲೀಕರು. ಇಷ್ಟೊತ್ತು ಅವ್ರ ಮಗನ ಹತ್ರ ಮಾತಾಡಿದ್ದೀವಿ. ಸರ್, ಈಗ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟು ಈಗ 1.5 ತಿಂಗಳಾಗಿದೆ, ನೀವು ಕೊಟ್ಟು 1.5 ತಿಂಗಳಾಗಿದೆ. ಮುಂಚೆ ಹೆಂಗಿತ್ತು, ಈಗ ಹೆಂಗ್ ಬಂತು? 100% ಉತ್ತಮ. ಮುಂಚೆ ಮನಸ್ಥಿತಿ ಹೆಂಗಿತ್ತು ಸರ್ ನಿಮಗೆ? ಅಲ್ಲ, ಬೇಜಾರಿತ್ತು. ಚೆನ್ನಾಗಾಗಿದೆ. ಏನೇನು ಬೇಜಾರಿತ್ತು? ಅದೇ ಇನ್ನೇನಪ್ಪ, ಇಷ್ಟಕ್ಕಂದು ಅಡಿಕೆಗೆ ಹಾಕಿ ಬೆಳೆಗೆ ಖರ್ಚು ಮಾಡಿದ್ವಿ, ಅದರಿಂದ ಈಗ ರೋಗ ಬೆಳಕ್ ಹಚ್ತಲ್ಲ ಅಂತ ಬೇಜಾರಿತ್ತು. ಈಗಂತೂ ಚೆನ್ನಾಗಾಗಿದೆ. ಏನು ಓದಿದ್ದೀರಾ ಸರ್ ನೀವು? ನಮ್ದು BCom 83 ಆ್ಯಂಡ್ ಸಾಫ್ಟ್ ಸರ್ ನಿಮಗೆ. ಯಾಕಂದರೆ ಇಷ್ಟು ಎಜುಕೇಷನ್ ಮಾಡಿದವರು ಸಾಧಾರಣ ಯಾವ್ದಾರು ಕೆಲಸಕ್ಕೆ ಹೋಗ್ಬಿಡ್ತಾರೆ. ನೀವು ರೈತಾಪಿಯಾಗಿದ್ದು ನೀವೇನು ಹೇಳ್ತಾರೆ, ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಮುಂದುವರೆದ ತಂತ್ರಜ್ಞಾನ ಬಳಸ್ಕೊಳ್ಳೋ ಶಕ್ತಿ ಇದೆ ನಿಮಗೆ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ನೀವು ಏನೋ ಒಂದು ವಿಶೇಷ ಮಾಡಿದ್ರೆ ನಿಮ್ಮ ಊರಿನವ್ರು ನಿಮ್ಮನ್ನು ಫಾಲೋ ಮಾಡ್ತಾರೆ. ಆವಾಗ ಊರು ಚೆನ್ನಾಗಿರುತ್ತೆ, ಹಳ್ಳಿ ಚೆನ್ನಾಗುತ್ತೆ, ದೇಶ ಚೆನ್ನಾಗಾಗುತ್ತೆ. ನಿಜವಾಗ್ಲೂ ಹ್ಯಾಂಡ್ಸ್ ಆಫ್ ಸರ್. ದೇಶದ ಗೊಬ್ಬರ ಬಳಸಿದ್ರೆ ನಿಜವಾಗ್ಲೂ ನಿಮಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ, ಕೃತಜ್ಞತೆಗಳನ್ನ ವ್ಯಕ್ತಪಡಿಸ್ತೀವಿ. ಯಾಕಂದರೆ ದೇಶದ ಗೊಬ್ಬರ, ದೇಶದ ಬಗ್ಗೆ ಜನರಿಗೆ ಗೊತ್ತಿಲ್ಲ. ಈ ಒಂದು ಎಜುಕೇಷನ್ ಇದ್ದರೆ ಗೊತ್ತಾಗುತ್ತೆ. ಯಾವುದೋ ದೇಶಕ್ಕೆ ನಮ್ಮ ದುಡ್ಡು ಕಳಿಸ್ತಾ ಇದ್ದೀವಿ ಅಂಥದ್ರಲ್ಲಿ ನೀವು ಬಳಸಿದ್ರಿ, ದೇಶ ಭೂಮಿ ತಾಯಿ ನನ್ನ ದೇಶದ ಕೊಡು, ನಾನು ಬರ್ತೀನಿ ಅಂತ ಇಲ್ಲಿ ಹೇಳಿದೆ. ಗಿಡ ಮಾತಾಡ್ತಾ ಇದೆ. ಇದಕ್ಕೆ ಓವರಾಲ್ ಏನು ಹೇಳ್ತೀರಾ? ಒಳ್ಳೆ ಉತ್ತಮ ಸರ್, ನಿಮ್ಮ ಔಷಧಿಯಿಂದ ನಮಗೆ ಅನುಕೂಲ ಆಗಿದೆ. ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ನಮ್ಮ ಈ ರೈತರಿಗೆ ಪರಿಚಯ ಮಾಡಿಕೊಟ್ಟ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಯೂಸ್ ಮಾಡಿ ಮತ್ತೆ ಅವರು ಇವ್ರಿಗೆ ಹೇಳಿದ್ದು, ಇವರ ಅನುಭವ ಕೇಳೋಣ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ರಿಯಾಜುಲ್ಲಾ ಅಂತ ಹೇಳಿ ಸರ್. ಫಸ್ಟ್ ನೀವು ಬಳಸಿದ್ರಿ, ಆಮೇಲೆ ನೀವು ಇವ್ರಿಗೆ ಪರಿಚಯ ಮಾಡಿಕೊಟ್ರಿ. ಇವತ್ತು ನಿಮ್ಮ ಮನಸ್ಸಿಗೆ ಏನು ಅನಿಸ್ತಾ ಇದೆ ಸರ್? ನಾವು ಸ್ಟಾರ್ಟಿಂಗ್ನಲ್ಲಿ ನೋಡಿದ್ವಿ ಗಿಡ, ಅದು ನಮಗೆ ಯಾಕೋ ಇದು ಸರಿ ಅನಿಸ್ತಿದ್ದಿಲ್ಲ. ಬರ್ರಿ ನಾವು ಹಾಕಿದ್ದೇವಿ, ನಾವು ಹಾಗೆ ಯೂಸ್ ನೀವು ಮಾಡಿ ನೋಡ್ರಿ ಅಂತೆಲ್ಲ ಕರ್ಕೊಂಬಂದು ನಿಮಗೆ ಪರಿಚಯ ಮಾಡಿ ನಿಮ್ಮ ಕಡೆಯಿಂದ ಕೊಡ್ಸಿದ್ವಿ. ನೀವು ಸಣ್ಣ ಗಿಡಗಳಿಗೆ ನೀವು ಹಾಕಿಲ್ಲ, ಇಲ್ಲ ದೊಡ್ಡದಕ್ಕೆ ಮಾತ್ರ ಹಾಕಿದ್ರಿ. ಹೌದು. ಅದೇ ಇದಕ್ಕೆ ಎಂತ ರಿಸಲ್ಟ್ ಇದೆ ನೋಡಿ. ಇದಕ್ಕೂ ನೋಡಕಂದ್ರೆ ನನಗದು ತುಂಬಾ ಭಾರಿ ಖುಷಿ ಆಯ್ತು ಸರ್. ಇದಕ್ಕೆ ನಮಗೂ ಖುಷಿ ಆಯ್ತು. ಇಂಥವು ಎಲ್ಲ ರೈತರುಗಳು ತಗೊಂಡು ಯೂಸ್ ಮಾಡಿದ್ರು ಎಲ್ಲರಿಗೂ ಅನುಕೂಲ ಆಗುತ್ತೆ ಸರ್. ಇದು ಸುಮ್ಮನೆ ಗೊಬ್ಬರ ಅದು ಇದು ಹಾಕಿ ಬದಲಿ ಇದು ಹಾಕಿದ್ರೆ ಒಳ್ಳೇದು ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.